ಇದು ಬಂದ್ ಆಗಬೇಕು. ಯಾವುದೇ ಕಾರಣಕ್ಕೆ ನಡಿಕೂಡ್ದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ. ನಾನು ಯಾಕೆ ನಡಿ ಕೇಳೋದಿಲ್ಲ, ಯಾಕೆ ನಡಿ ಹೇಳೋದಿಲ್ಲ. ಮತ್ತು ನಡೀತದೆ ಅಂತ ಹೇಳಿದ್ರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಕ್ಸ್ತಿತ್ತು. ಗೋವು ಕಳ್ಳರ ಮೇಲೆ ಶೂಟೌಟ್ ಮಾಡೋಕೆ ಪೊಲೀಸರಿಗೆ ಆದೇಶ ಮಾಡಬೇಕಾಗತ್ತೆ ಅಂದ ಸಚಿವ ಮಂಕಾಳು ವೈದ್ಯ. ಕಾನೂನು ಬಾಹಿರ ಕ್ರಮಕ್ಕೆ ಸಚಿವರು ಹೇಗೆ ಆದೇಶ ಕೊಡ್ತಾರೆ ಅಂತ ಕೇಳಿದ ಜನ. ಸಚಿವರು ಸಂಘ ಪರಿವಾರವನ್ನ ಮೆಚ್ಚಿಸುವ ಪ್ರಯತ್ನದಲ್ಲಿದ್ದಾರೆ ಅಂತ ಆಕ್ರೋಶ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆ ಅನಾಗರಿಕ ಭಾಷೆ ಮಾತಾಡೋದು ಸರಿನಾ ಅಂತ ಕೇಳಿದ ಜನ. ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಹೋಗಿ ಸಚಿವ ಮಂಕಾಳು ವೈದ್ಯ ನಾನು ನಗರದ ಸರ್ಕಲ್ನಲ್ಲಿ ಶೂಟೌಟ್ ಮಾಡಿಸ್ತೇನೆ ಅಂತ ಹೇಳ್ತಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋ ಕಳ್ಳತನ ಈ ಹಿಂದಿನಿಂದಲೂ ನಡೀತಾ ಬಂದಿದೆ. ಆದ್ರೆ ಈಗ ನಾವು ಸುಮ್ಮನಿರೋಕ್ ಸಾಧ್ಯ ಇಲ್ಲ. ಈ ರೀತಿ ಪ್ರಕರಣ ಮುಂದುವರೆದ್ರೆ ಗೋ ಕಳ್ಳರ ಮೇಲೆ ಸರ್ಕಲ್ನಲ್ಲಿ ನಿಲ್ಲಿಸಿ ಶೂಟೌಟ್ ಮಾಡೋಕೆ ಪೊಲೀಸರಿಗೆ ಆದೇಶ ಮಾಡಬೇಕಾಗತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ. ಕಾರವಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಗೋ ಕಳ್ಳತನ ಹೊಸತೇನೂ ಅಲ್ಲ. ಬಿಜೆಪಿ ಸರ್ಕಾರದಲ್ಲೂ ಸಾಕಷ್ಟು ಗೋ ಕಳ್ಳತನ ಪ್ರಕರಣಗಳಾಗಿವೆ. ಆದ್ರೆ ಅವರು ಸುಮ್ಮನಾಗಿದ್ರು ಅಂತ ನಾವು ಸುಮ್ಮನಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೋ ಕಳ್ಳತನ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ ವಿಷಯದ ಬಗ್ಗೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನ ಟೀಕಿಸಿದ್ದಾರೆ. ಇವರ ಸರ್ಕಾರ ಇರುವಾಗ ಇನ್ನೂ ಅಧಿಕ ಗೋವಿನ ಕಳ್ಳತನ ಆಗಿದೆ. ಆದ್ರೆ ಯಾವುದೇ ರೀತಿಯ ಕ್ರಮ ಆಗಿರಲಿಲ್ಲ. ಆದ್ರೆ ಈಗ ನಾವು ಯಾವುದೇ ಮುಲಾಜಿಲ್ಲದೆ ಗೋ ಕಳ್ಳರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ. ನಾವು ಹೇಳಿದ್ದೇ ಮಾಡ್ತೇವೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಗೋವು ಕಳ್ಳತನ ಮಾಡಿದವರ ಮೇಲೆ ಸೂಕ್ತ ಕ್ರಮ ಜಾರಿ ಮಾಡುವಂತೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಸರ್ಕಲ್ನಲ್ಲಿ ನಿಲ್ಲಿಸಿ ಶೂಟೌಟ್ ಮಾಡೋಕೆ ಆದೇಶ ಮಾಡಬೇಕಾಗತ್ತೆ ಅಂತ ಸಚಿವರು ಹೇಳಿರೋದು ವಿವಾದ ಆಗಿದೆ. ಸಿದ್ದರಾಮಯ್ಯ ಸಂಪುಟದ ಸಚಿವರು ಈ ರೀತಿ ಮಾತಾಡೋದು ಸರಿನಾ ಅಂತ ಜನ ಕೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಚಿವ ಮಂಕಾಳು ವೈದ್ಯ ಅವರ ಹೇಳಿಕೆಗೆ ವ್ಯಾಪಕ ವಿರೋಧ ಹಾಗೂ ಆಕ್ರೋಶ ವ್ಯಕ್ತವಾಗಿದೆ. ಅದು ಏನಾಗ್ತಿತ್ತು ಏನು ಅಂದೇಳಿ ಗೊತ್ತಿಲ್ಲ. ನಾನು ಆಗಿಂದಾಗೆ SP ಅವರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡಿಕೂಡ್ದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು. ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು. ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ. ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯಿತು. ನಾನು ಯಾಕೆ ನಡಿ ಕೇಳೋದಿಲ್ಲ, ಯಾಕೆ ನಡಿ ಹೇಳೋದಿಲ್ಲ. ಮತ್ತು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೆ ಅನ್ನೋ ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಕ್ಸ್ತಿತ್ತು. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕಿಸ್ತೀನಿ. ದುಡ್ಕೊಂಡು ತಿನ್ಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು BJP ಸರ್ಕಾರ ಇದ್ದವಾಗೂ ನಡೆದಿದೆ. ಯಾವ ಸರ್ಕಾರ ಇದ್ದವಾಗ ನಡೆದಿಲ್ಲ. ಕುಮಟಾದಲ್ಲೂ ನಡೆದಿದೆ. ಏನು ದಿನಕರ್ ಶೆಟ್ರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರೆ ಅವರು. ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ? ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ? ಅವ್ರೇನು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಾದ್ರೆ ಹೇಗೆ FIR ಆಯಿತು, ಹೇಗೆ ಅರೆಸ್ಟ್ ಆಯಿತು? ಅಪರಾಧ ಮಾಡಿದವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರೇ ಗೂಂಡಾಗಳ ಹಾಗೆ ಕಾನೂನು ಬಾಹಿರ ಶೂಟೌಟ್ಗೆ ಕರೆ ನೀಡುವುದು ಎಷ್ಟು ಸರಿ? ಸಚಿವರು ಇಷ್ಟು ಬೇಜವಾಬ್ದಾರಿಯುತವಾಗಿ ಮಾತಾಡಿದ ಹೇಗೆ? ಅಧಿಕಾರದ ಅಮಲು ಅವರಿಂದ ಇಂತಹ ಮಾತಾಡಿಸ್ತಿದೆ ಅಂತ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಸರ್ಕಲ್ನಲ್ಲಿ ನಿಲ್ಲಿಸಿ ಶೂಟೌಟ್ ಮಾಡಿಸೋದು ದೇಶದ ಕಾನೂನಿನಲ್ಲಿ ಎಲ್ಲಿದೆ? ಅಂತಹ ಶಿಕ್ಷೆಯ ಪದ್ಧತಿ ನಮ್ಮ ಕ್ರಿಮಿನಲ್ ವ್ಯವಸ್ಥೆಯಲ್ಲಿ ಇದೆಯಾ? ಸಂಘ ಪರಿವಾರವನ್ನ ಮೆಚ್ಚೋಕೆ ಸಚಿವ ಮಂಕಾಳು ವೈದ್ಯ ಈ ರೀತಿ ಪ್ರಚೋದನಕಾರಿ ಹಾಗೂ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ ಅಂತ ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಕಾಳು ವೈದ್ಯ ಅವರ ಕಾರ್ಯವೈಖರಿ ಬಗ್ಗೆ ಅಲ್ಲಲ್ಲಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ನಡುವೆನೇ ಈ ಬೆಳವಣಿಗೆ ನಡೆದಿದೆ. ಮಂಕಾಳು ವೈದ್ಯ ಕಾಂಗ್ರೆಸ್ ಶಾಸಕರಾಗಿದ್ದರೂ ಮೃದು ಹಿಂದುತ್ವ ಧೋರಣೆ ಅನುಸರಿಸುತ್ತಾರೆ. ಅಧಿಕೃತ ಭೇಟಿಗೆ ಯಾವುದೇ ನಗರಕ್ಕೆ ಹೋದ್ರೆ ಅಲ್ಲಿ ಕಾಂಗ್ರೆಸ್ಸಿಗರಿಗಿಂತ ಜಾಸ್ತಿ ಬಿಜೆಪಿಯವರನ್ನೇ ಭೇಟಿ ಮಾಡ್ತಾರೆ. ಕಾಂಗ್ರೆಸ್ ಕಚೇರಿಗೂ ಭೇಟಿ ಕೊಡೋದಿಲ್ಲ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟನೆಯಲ್ಲಿ ಅವರ ಪಾತ್ರ ಏನೇನೂ ಇಲ್ಲ. ಅವರ ಉಸ್ತುವಾರಿಯಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯನ್ನ ಹೀನಾಯವಾಗಿ ಸೋತಿದೆ. ಹೀಗೆ ಅವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರ ದೂರುಗಳ ಪಟ್ಟಿನೇ ಇದೆ. ಭಟ್ಕಳದ ತಂಜಿಮ್ ಸಂಸ್ಥೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡೋಕೆ ನಿರ್ಧರಿಸಿದ್ರಿಂದ ಮಂಕಾಳು ವೈದ್ಯ ಈ ಬಾರಿ ಸುಲಭವಾಗಿ ಗೆದ್ದಿದ್ದಾರೆ. ಅವರಿಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನ ಕೂಡ ಸಿಕ್ಕಿದೆ. ಆದರೆ ಅಧಿಕಾರ ಸಿಕ್ಕಿದ ಬಳಿಕ ಮಂಕಾಳು ವೈದ್ಯ ಅವರು ಕಾಂಗ್ರೆಸ್ ಸಚಿವರು ಅನ್ನೋದಕ್ಕಿಂತ ಸಂಘ ಪರಿವಾರದ ಸಚಿವರು ಅನ್ನುವಂತೆ ವರ್ತಿಸುತ್ತಿದ್ದಾರೆ ಅನ್ನೋ ಅಸಮಾಧಾನ ಅವರ ವಿರುದ್ಧ ಕೇಳಿಬಂದಿದೆ. ಈಗ ಮಂಕಾಳು ವೈದ್ಯ ಅವರು
ಅವರು ಯಾವುದೋ ಅನಾಗರಿಕ ಸರ್ವಾಧಿಕಾರಿ ಸಮಾಜಗಳಲ್ಲಿ ನಡೆಯುವ ಬೀದಿ ನಡುವೆ ಶೂಟೌಟ್ ಶಿಕ್ಷೆಯನ್ನ ನಮ್ಮಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಮಾಂಕಾಳು ವೈದ್ಯ ಅವರ ಈ ಶೂಟೌಟ್ ಮಾದರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ತಾರಾ ಅಂತ ಉತ್ತರ ಕನ್ನಡ ಮಾತ್ರವಲ್ಲ ರಾಜ್ಯಾದ್ಯಂತ ಜನ ಕೇಳ್ತಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು, ಅದರಲ್ಲೂ ಕ್ಯಾಬಿನೆಟ್ ಸಚಿವರುಗಳು ಕೆಲವರನ್ನ ಮೆಚ್ಚೋಕೆ ತೀರಾ ಸಂಘ ಪರಿವಾರದ ಜಗದೀಶ್ ಕಾರಂತ್, ಪ್ರಮೋದ್ ಮುತಾಲಿಕ್ ಅವರ ಭಾಷೆ ಮಾತಾಡೋದನ್ನ ನಿಲ್ಸೋದು ಯಾವಾಗ? ದೇಶದ ಸಂವಿಧಾನ, ನೆಲದ ಕಾನೂನು ಇವರಿಗೆ ಯಾವ ಲೆಕ್ಕಕ್ಕೂ ಇಲ್ವಾ? ನಾಳೆ ನಕಲಿ ಎನ್ಕೌಂಟರ್ ನಡೆದ್ರೆ ಅದಕ್ಕೆ ಇದೇ ಸಚಿವರು ಹೊಣೆ ಹೊರತಾರ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.